ನಮಸ್ಕಾರ ವೀಕ್ಷಕರ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ನಲ್ಲಿ ನಾವು ನನ್ನ ಒಂದು ಡಿಸೆಂಬರ್ ಟೈಮಲ್ಲಿ ತೊಗೊಂಡಿದ್ದಂಥ ಒಂದು ಬಿಸ್ನೆಸ್ ಟ್ರಿಪ್ ಮಂಡ್ಯನಲ್ಲಿ ನನ್ನ ಒಂದು ಬ್ಲಡ್ ಲೈನಿನ ಒಂದು ಒರಿಜಿನ್ಸ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಡಿಸ್ಟ್ರಿಕ್ಟಲ್ಲಿ ನಾನು ಕಳೆದಂಥ ದಿನಗಳು ಹೆಂಗಿತ್ತು, ಸುಮಾರು 1 ತಿಂಗಳು ನಾನು ಅಲ್ಲೇ ಇದ್ದೆ. ಆ್ಯಂಡ್ ಹೌ ದ ಜರ್ನಿ ವಾಸ್ ಅನ್ನೋದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ದಿಸ್ ಇಸ್ ನಾಟ್ ಕಾಪಿರೈಟೆಡ್, ಬಟ್ here is the montage, here is the intro, and see you guys over there. ಅದ್ರ ಬಗ್ಗೆ ನಾನು ವಾಯ್ಸ್ ಓವರ್ ಕೊಡ್ತಾ ಇರ್ತೀನಿ. ಆ್ಯಂಡ್ ಆದಷ್ಟು ನಿಮಗೆ ನಾನು ಅಪ್ಡೇಟ್ಗಳನ್ನ ಅದರಲ್ಲೇ ಹಾಕ್ತಾ ಇರ್ತೀನಿ ಅಬೌಟ್ ದ ವಿಡಿಯೋ ಆ್ಯಂಡ್ ಎವ್ರಿ ಸಿಂಗಲ್ ಥಿಂಗ್ ಲೈಕ್ ದ್ಯಾಟ್. ವಿತೌಟ್ ಎನಿ ಫರ್ದರ್ ಡ್ಯೂ, ಬನ್ನಿ ಗುರು ನೋಡೋಣ. ಕಮ್ ಆನ್, ಲೆಟ್ಸ್ ಗೋ. ಏನು ನಾಟ್ ಹಾಕಿರೋದು ನೀವಿಲ್ಲಿ? ಏನು ನಾಟ್ ಹಾಕಿರೋದು ನೀವಿಲ್ಲಿ? ಒಂದ್ಸತಿ ಇದು ಇದಾಗುತ್ತೆ ಅಲ್ಲಿ ತನಕ ಇದಿರುತ್ತಲ್ಲ, ಡೈರೆಕ್ಟ್ ಆಗಿ ಸೀಟ್ ಕರೆಕ್ಟ್ ಆಗಿರುತ್ತೆ. ಓಕೆ, ಅರ್ಧ ದಾರಿಗೆ ಬಂದಿದ್ದೀವಿ. ಇವಾಗ ರಾಮನಗರನಲ್ಲಿ ಇನ್ನೇನು ಒಂದು 56 ಕಿಲೋಮೀಟ್ರು ಅರ್ಧ ದಾರಿಗೆ ಬಂದಿದ್ದೀನಿ. ಬೈಕಿಂಗ್ ವ್ಲಾಗ್ಸ್ ಮಾಡೋಕ್ಕೆ ಗೇರ್ಗಳಿತ್ತು, ಬಟ್ ಎಲ್ಲ ಒಳಗಡೆ ಆಗಿಬಿಟ್ಟಿದ್ದೆ. ಸೊ ಎಂಟೈರ್ ಜರ್ನಿ ಇಲ್ಲಿವರೆಗೂ ಬಂದಿದ್ದು ಹೆಂಗೆ ಅಂತ ಗೊತ್ತಾಗಿಲ್ಲ. ಹೆಂಗೆ ಬಂದೆ, ಏನು ಮಾಡಿದೆ ನಾವು ಬ್ಲಾಗ್ಸ್ ಇದ್ದಲ್ಲಿ ಮಾಡೋಕ್ಕಾಗಲ್ಲ. ಅಮ್ಮ ಕ್ಲೀನಾಗಿ ಒಂದು ಸೀಬೆ ಹಣ್ಣು ಹಾಕಿ ಕಳಿಸಿದ್ದಾರೆ, ಬ್ಯಾಗಲ್ಲಿದೆ. ಚೇಪೆಕಾಯಿ ತಿಂದು ಒಂದು ಸಣ್ಣ ವಿರಾಮದ ನಂತರ ಮತ್ತೆ ನನ್ನ ಪಯಣವನ್ನು ಮುಂದುವರಿಸುತ್ತೇನೆ. ಹಳೆಗನ್ನಡ ಮರ್ತೋಗ್ಬಿಟ್ಟಿದೆ. ಹಾ ಓಕೆ, ಸಿಗುವ. ಅಲ್ಲಿ ರೂಮ್ಗೆ ಹೋಗಿದ ತಕ್ಷಣ ಅಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ. ನಾ ಹೇಳ್ದಂಗೆ 56 ಕಿಲೋಮೀಟ್ರ್ ಇದೆ. ಸಿ ಯು, ಬಾಯ್. ಈ ಒಂದು ಎಂಟೈರ್ ಟ್ರಿಪ್ಪಲ್ಲಿ ನಾನು ತುಂಬ ಕಲಿತೆ. ಆ್ಯಂಡ್ ಹೊರಡೋಕ್ಕಿಂತ ಮುಂಚೆ ಅಪ್ಪನೇ ಫುಲ್ಲು ಎಲ್ಲ ಬ್ಯಾಗ್ ಪ್ಯಾಕ್ ಎಲ್ಲ ಕಟ್ಟಿ ಮಾಡಿ, ಆಕ್ಸೆಸರೀಸ್ ಏನೂ ಇರಲಿಲ್ಲ ಎತ್ಕೊಂಡು ಹೋಗೋಕ್ಕೆ. ಸೊ ಬ್ಯಾಗ್ ಸೂಟ್ ಕೇಸ್ನೇ ಕ್ಲೀನಾಗಿ ಕಟ್ಟಿಬಿಟ್ಟು ಕ್ಲೀನಾಗಿ ಕಳಿಸಿದ್ರು ಅಪ್ಪ. ದೇ ಪೇರೆಂಟ್ಸ್ಗೆ ಡ್ಯೂಟಿ ಯಾವತ್ತೂ ಮುಗಿಯಲ್ಲ, ಯಾವತ್ತಿದ್ರೂ ಮಕ್ಕಳ ಮೇಲೆ ಕಣ್ಣಿದ್ದೇ ಇರುತ್ತೆ ಅಂತ ಅಪ್ಪ ಅಮ್ಮ ಇಬ್ರು ಕ್ಲೀನಾಗಿ ನನಗೆ ರೋಡ್ ಮಧ್ಯೆ ಏನಾದರೂ ಹೊಟ್ಟೆ ಹಸಿದ್ರೆ ಅಂತ ಏನೇನೋ ಎಲ್ಲ ಸೀಬೆ ಹಣ್ಣೆಲ್ಲ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ರು. ಒಂದು ಏನು ರಿಯಲೈಸ್ ಮಾಡಿದೆ ಅಂತಂದರೆ ದ್ಯಾಟ್ ನೋ ಮ್ಯಾಟರ್ ವಾಟ್ ಎವರ್ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಯು ಪೊಸೆಸ್, ಇಟ್ಸ್ ಆಲ್ವೇಸ್ ಯುವರ್ ಪೇರೆಂಟ್ಸ್ ಹೂ ಆರ್ ಗೋಣ ಸಪೋರ್ಟ್ ಯು. ಯಾರೂ ಕೂಡ ಸ್ಥಾನನ ತೊಗೊಳಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಹೇಳ್ತೀನಿ. ಗುರು, ಫೈನಲಿ ವಿ ಆರ್ ಇನ್ ಮಂಡ್ಯ. ಓ ಮೈ ಗಾಡ್, ರೂಮ್ ಹುಡುಕಿ ಸುಸ್ತಾಗೋಗಿತ್ತು ನನಗೆ. ಎಲ್ಲಿ ಸ್ಟೇ ಮಾಡಬೇಕಂತ ನನಗೆ ಐಡಿಯಾ ಇರಲಿಲ್ಲ. ರ್ಯಾಂಡಮಾಗಿ ಬಂದೆ, ಒಂದು 2-3 ಕಡೆ ವಿಚಾರಿಸಿ ತುಂಬ ಚೆನ್ನಾಗಿರೋ ಹೋಟೆಲ್ ಸಿಕ್ತು. ಹಾಫ್ ನಾಟ್ ಬ್ಯಾಡ್. ತೋರಿಸ್ತೀನಿ, ರೂಮ್ ಟೂರ್ ಕೊಡೋಣ. ಇಲ್ಲೊಂದು CCTV ಕ್ಯಾಮ್ರಾ ಇದೆಯಾ? ಓ ಮೈ ಗಾಡ್, ಸಾರಿ, CCTV ಕ್ಯಾಮ್ರಾ ಅಂದ್ಕೊಂಡು ಫುಲ್ಲು ಮಕ್ಕರಾಗ್ಬಿಟ್ಟೆ ನಾನು.
ಇಟ್ ಈಸ್ ಬಲ್ಬ್ ಹಾಕೋದದು, ಸಮ್ ಬಲ್ಬ್. ಫ್ಯಾನ್ ಇದೆ ಆ್ಯಂಡ್ ನೈಸ್ ವಾರ್ಡ್ರೋಬ್ ತೋರಿಸೋಣ ಎಲ್ಲರಿಗೂ. ಇಡಕ್ಕೆ ಒಂದು ಜಾಗ ಇದೆ, ಮತ್ತು ಯಾರು ನೋಡಿಲ್ಲ ಅಂತ ಅಂದ್ಕೊಂಡಿದ್ದೆ ದಯವಿಟ್ಟು ಅದನ್ನು. ಸೊ ಅಗೇನ್ ಹೆಲ್ಮೆಟ್ ಇಡೋಕ್ಕೆ ಜಾಗ ಇದೆ, ಇಲ್ಲಿ ನನ್ನ ಡಫಲ್ ಬ್ಯಾಗ್ ಇಡೋಕ್ಕೆ ಒಂದು ಜಾಗ, ಮತ್ತು ನನಗೆ ಆಕ್ಸೆಸರೀಸ್, ಆಫೀಸ್ ಯುಟಿಲಿಟೀಸ್ ಎಲ್ಲ ಇಡೋಕ್ಕೆ. ಸೊ ಇಲ್ಲೊಂದು ವಾರ್ಡ್ರೋಬ್ ಇದೆ, ಇಲ್ಲೇನಾದರೂ ನಾನೇನೋ ಪಾಚನ್ಗೆ ಗೀಚನ್ಗೆ ಇಟ್ಕೊಬೇಕಂದ್ರೆ ತುಂಬ ಸಸ್ಪಿಷಿಯಸ್ ಆಗಿರುತ್ತೆ ನನಗೆ ಹೋಟೆಲ್ ರೂಮಲ್ಲೆಲ್ಲನೂ ಇಡೋಕ್ಕೆ. ಬಟ್ ಎನಿವೇಸ್, ಸೊ ಫ್ಯಾಬ್ಯುಲಸ್ ಆಗಿರೋ ಒಂದು ಮಿರರ್ ಇದೆ. ಆ ಮಿರರ್ ನೋಡಿಕೊಂಡು ನಾನು ತಲೆ ಬಾಚ್ಕೊಡೋಕ್ಕಾಗಲ್ಲ, ಬಟ್ ಸ್ಟಿಲ್ ಎನಿವೇಸ್ ಫುಲ್ ರೂಮ್ ಆ್ಯಕ್ಸಸ್ ಇಲ್ಲ. ಒಂದು ಡಸ್ಟ್ಬಿನ್ ಇದೆ ಶಾಸ್ತ್ರಕ್ಕೆ ಏನಾನ ಎಸಿಬೇಕು ಮಾಡಬೇಕು ಅಂತಂದರೆ. ಆ್ಯಂಡ್ ಸಖತ್ತಾಗಿರೋದು ಒಂದು ಎಸ್ಥೆಟಿಕ್ ಆಗಿ ಒಂದು ಚೇರ್ ಇದೆ. ಇದು ನೋಡ್ತಾ ಇದ್ರೆ ನಾನು ಯಾವುದೋ ಒಂದು ಫಾರಿನ್ ಕಂಟ್ರಿನಲ್ಲಿ ನೋಡ್ದಂಗಿದೆ ಇದೊಂಥರ. ಬಟ್ ಹಳೆ ಕಾಲದ ವೈಬ್ಸು, ಹಳೆ ರೂಮ್ಗಳಂತ ಅನಿಸುತ್ತೆ. ವಾಶ್ರೂಮು ಅಂತ ಏನು ಅಂತ ಏನಿಲ್ಲ, ಬಟ್ ಮಾಮೂಲಿ ಇದೆ, ಬಿಸಿನೀರು ತಣ್ಣೀರು. ಆ್ಯಂಡ್ ಸೊ ಕ್ಲೀನಿಂಗ್ ಸರ್ವಿಸಸ್ ಆ್ಯಂಡ್ ಎವ್ರಿ ಸಿಂಗಲ್ ಥಿಂಗ್ ಆರ್ ದೇರ್. ಫ್ಯಾಂಟಾಸ್ಟಿಕ್ ಬೆಡ್, ಭಾಳ ಚೆನ್ನಾಗಿದೆ. ಸ್ವಲ್ಪ ಗಟ್ಟಿ, ಕಲ್ಲಿಗಿಂತ ಒಂದು ಸ್ವಲ್ಪ ತೆಳ್ಳಗಿದೆ, ಮೆತ್ತಿಗಿದೆ ಅಂತ ಅನ್ಬೋದು. ಕಲ್ಲಿಗಿಂತ ಒಂದು ಸ್ವಲ್ಪ ಮೆತ್ತಿಗಿದೆ, ಆದ್ರೂ ಓವರ್ ಆಲ್ ಔಟ್ ಆಫ್ 10 ಕೊಟ್ಟಿರೋ ಬಜೆಟ್ ರೇಂಜಿಗೆ ಒಂದು 7.58 ಕೊಡ್ಬೋದು ಅಂತ ಅನಿಸುತ್ತೆ. ಈ ಹೋಟೆಲ್ ಬಗ್ಗೆ ನಾನೆಲ್ಲ ನನ್ನ ಮಾಹಿತಿ ತಿಳಿಸ್ಕೊಡ್ತೀನಿ, ಯಾರನ್ನ ಬಂದರೆ ದಯವಿಟ್ಟು ಇರ್ಬೋದು. ಶೂಸ್ ಇಡೋಕ್ಕೆ ಜಾಗ ಮಾಡಿಕೊಡ್ಬೇಕು. ನಾನು ಒಂದು ಎಸ್ಕೇಪ್ ರೂಮ್ ಮಾಡ್ತಿದ್ದೆ. ಆ ಎಸ್ಕೇಪ್ ರೂಮಲ್ಲಿ ಈ ಥರ ಒಂದು ಟೇಬಲ್ಗಳಿರೋದು. ಈ ಟೇಬಲ್ ನೋಡಿದ್ರೆ ಅದೇ ನಾಪ್ಕ ಬರುತ್ತೆ ನನಗೆ, ಬಟ್ ನಾನು ಇದು ಶೂ ಮತ್ತು ಚಪ್ಪಲಿ ಇಡೋಕ್ಕೆ ಜಾಗ ಮಾಡ್ಕೊತೀನಿ. ಇದನ್ನು ಡಿ ಮಾರ್ಟ್ಗೆ ಹೋಗಿ ಸ್ವಲ್ಪ ಸಾಕ್ಸ್ ಎಲ್ಲ ತೊಗೊಂಬರೋ ಕಾರ್ಯಕ್ರಮಗಳಿದೆ. ಸೊ ಬನ್ನಿ, ರೆಡಿಯಾಗಿ ಸ್ವಲ್ಪ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ. What do you say, guys? Put this on. See you, ರೆಡಿ ಆಗಿಬಿಟ್ಟು ಆಮೇಲಿಂದ ವಿಲ್ ಮೀಟ್ ಬ್ಯಾಕ್. ಓಕೆ ವೀಕ್ಷಕರೇ, ಇವಾಗ ಮಂಡ್ಯದಲ್ಲಿದ್ದೀನಿ. ಬಂದು ಸೆಟ್ಲ್ ಆದೆ, ಒಂದು ರೂಮ್ ತೊಗೊಂಡೆ. ರೂಮಲ್ಲಿ ಕೆಲವೊಂದು ನನಗೆ ಇಷ್ಟ ಆಗಿರಲಿಲ್ಲ. ಅದು ಬೆಡ್ ಕವರ್ ಆಗಿರ್ಬೋದು ಅಥವಾ ಪಿಲ್ಲೋ ಕವರ್ ಆಗಿರ್ಬೋದು, ಅಥವಾ ಈ ಥರ ಒಂದು ಸಣ್ಣ ಪುಟ್ಟ ವಸ್ತುಗಳು ನನಗೆ ತುಂಬಾ ಪ್ರಾಬ್ಲಮ್ಯಾಟಿಕ್ ಅನ್ನಿಸ್ತು, ಯಾಕಂದರೆ ಸ್ವಲ್ಪ ಸ್ಮೆಲ್ ಇತ್ತು. ಸೊ ಒಂದು ರೀಸನಿಂದ ನಾನು ಐ ಬಾಟ್ ಪಿಲ್ಲೋ ಕವರ್, ಬೆಡ್ ಕವರ್ ಆ್ಯಂಡ್ ಓದ್ಕೊಳ್ಳೋಕ್ಕೆ ಕಂಬಳಿ. ಸೊ ಇವತ್ತು ಡೇ 1 ಬರಬೇಕಾಗಿರೋ ಕಾರಣ ಏನಂದರೆ, ನನ್ನ ಕೆಲಸ, ನನ್ನ ಆಫೀಸ್ ಏನಿದೆ ಅಲ್ಲಿ ನಾನು ಪ್ರಾಸ್ಪೆಕ್ಟಿಂಗ್ ಅಂತ ಹೇಳ್ತೀವಿ. ಅಂದರೆ ಜನನ ಮೀಟ್ ಮಾಡೋದು, ಬಿಸ್ನೆಸ್ನ ಡೆವಲಪ್ ಮಾಡೋಕ್ಕೆ ಕಮಿಟೀಸ್ನ ಮೀಟ್ ಮಾಡಿ ಮಾತಾಡ್ತಕ್ಕಂಥದ್ದಾಗಲಿ, ಈ ಥರ ಒಂದು ಹಲವಾರು ಸಿನಾರಿಯೋಸ್ಗಳಿರುತ್ತೆ ನನ್ನ ಜಾಬ್ ಪ್ರೊಫೈಲಲ್ಲಿ. ಮತ್ತು ನಾನು ಡಿಫ್ರೆಂಟ್ ಡಿಸ್ಟ್ರಿಕ್ಸಿಗೆ ಹೋಗಬೇಕಾಗುತ್ತೆ. ಸೊ ನನಗೆ ಆಫೀಸಲ್ಲಿ ಮಂಡ್ಯನ ಏನಕ್ಕೆ ಅಸೈನ್ ಮಾಡಿದ್ರು ಅಂದರೆ, ಇಟ್ಸ್ ಒನ್ ಥಿಂಗ್ ಇಸ್ ಬಿಕಾಸ್ ನನ್ನ ಒಂದು ಆರಿಜಿನ್ಸ್ ಅಂತ ಹೇಳ್ಬೋದು. ಸೊ ಈ ಥರ ಸ್ವಲ್ಪ ಜನ ಎಲ್ಲ ಡಿಸ್ಪರ್ಸ್ ಆಗಿದ್ರು. ಬಟ್ ನನ್ನ ಒಂದು ಹಳೆ ಟ್ರ್ಯಾಕ್ ಅಂತ ಹೇಳ್ಬೋದು ಅಂದರೆ, ನಾಗಮಂಗಲ ಕಡೆಯಿಂದ ನನ್ನ ಒರಿಜಿನ್ಸು ಸ್ಟಾರ್ಟ್ ಆಗಿರೋದು. ಸುಮಾರು 4 ತಲೆಮಾರು ಮುಂಚೆ ಇಲ್ಲಿ ಬೆಂಗಳೂರಿಗೆ ಬಂದು ಸೆಟ್ಲಾಗಿ ಒಂದು ಲೈಫ್ನ ಸೃಷ್ಟಿ ಮಾಡಿಕೊಂಡ್ರು. ಹೀಗೆ ಸ್ಟಾರ್ಟಿಂಗಲ್ಲಿ ಹೇಳಬೇಕಾದ್ರೆ
ಆ ಒಂದು ರೀಜನ್ ಸೆಕ್ಟರ್ ನಿನಗೆ ಇಷ್ಟ ಆದರೆ ದಯವಿಟ್ಟು ಹೋಗಿ ಅಲ್ಲಿ ಆ, ಅರ್ಧ ತಿಂಗಳು ಅಥವಾ ಸ್ವಲ್ಪ ದಿನ ಇದ್ಬಿಟ್ಟು ಬಾ ಅಂತ. ನನ್ನ ಒಂದು ಡಿಸಿಷನ್ ಏನಾಗಿತ್ತು ಈ ಒಂದು ವಿಚಾರವಾಗಿ ಅಂದರೆ, ನನ್ನ ಲೈಫಲ್ಲಿ ನಾನು ಕೆಲಸ, ಮನೆ, ಓಡಾಟ, ಈ ಒಂದು ಶಾರ್ಟ್ ಸರ್ಕಲಲ್ಲಿ ನಾನು ಯಾವಾಗಲೂ ಇರ್ತಿದ್ದೆ. ನನಗೆ ದೇವರಾಣೆಗೂ ನನ್ನ ತಂದೆ ತಾಯಿ ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ, ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಅಣ್ಣನ. ಸೊ ಈ ಒಂದು ಸರ್ಕಲಲ್ಲಿ ನಾನು ಯಾವಾಗಲೂ ಜನ ಹೇಳ್ತಿದ್ರು, ನೀನು ಆಚೆ ಹೋಗಿಲ್ಲ, ನೀನು ಯಾವತ್ತೂ ಇದ್ದಿಲ್ಲ ಆಚೆ ಒಬ್ಬನೇ, ನೀನು ಹೋಗಬೇಕು ಮಾಡಬೇಕು ಅಂತ. ವಿಚ್ ಇಸ್ ಟ್ರೂ, ನಾನು ಒಪ್ಕೊತೀನಿ ಅದನ್ನು. ಒಂದು ಫ್ಯಾಮಿಲಿ ಕಂಫರ್ಟ್ ಅಥವಾ ಒಂದು ಫ್ಯಾಮಿಲಿ ಜೊತೆ ಇದ್ದಾಗ ಏನಾಗುತ್ತೆ ಅಂತಂದರೆ ಎಲ್ಲ ಥರ ಸೌಲಭ್ಯತೆಗಳು ಇರುತ್ತೆ. ಆಚೆಗಡೆ ದುನಿಯಾ ಪ್ರಪಂಚ ಏನು ಅಂತ ಗೊತ್ತಿರಲ್ಲ ನಮಗೂ. ಸೊ ಈ ಒಂದು ಶಾರ್ಟ್ ಲಿವಿಂಗ್ ಎಕ್ಸ್ಪೀರಿಯೆನ್ಸ್ನ ನಾನು ತುಂಬಾ ವರ್ಷದಿಂದ ನಾನು ತುಂಬಾ ಕಾಯ್ತಿದ್ದೆ. ಅದನ್ನು ಆಪರ್ಚುನಿಟಿ ಬರಲಿ, ಹೋಗೋಣ ಅಂತ. ಆ್ಯಂಡ್ ಆ್ಯಸ್ ಅ ಮಿಡಲ್ ಕ್ಲಾಸ್ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಕಿಡ್, ನನಗೆ ಟ್ರಿಪ್ಪು, ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು, ವರ್ಷಕ್ಕೆ ಒಂದು ಟ್ರಿಪ್ ಪ್ಲ್ಯಾನ್ ಮಾಡು ಅನ್ನೋ ಒಂದು ಲಕ್ಸುರಿ ಇಲ್ಲ ಅಂತಲೇ ಹೇಳ್ಬೋದು ನಾನು. ಸೊ ಈ ಒಂದು ಲಕ್ಸುರಿ ಇಲ್ದಿರೋ ಕಾರಣದಿಂದ ನಾನೆಲ್ಲೂ ಆಚೆ ಓಡಾಡ್ತಿರ್ಲಿಲ್ಲ ಜಾಸ್ತಿ. ಹೋಗಿದ್ದಿದ್ರೆ ಬಹುಶಃ ಅಪ್ಪ ಅಮ್ಮ ಜೊತೆ ನಾನು ಓಡಾಡಿರ್ಬೋದು. ಆ್ಯಂಡ್ ಸೋ ಫಾರ್ ಇಟ್ ಈಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿನ ಜನರ ಜೊತೆ ನಾನು ಬೆರೆತಿ ಮುಂದೆ ಹೋಗಬೇಕು ಅಂತ ನನ್ನ ಉದ್ದೇಶ. ನೋಡೋಣ, ಪ್ರತಿ ದಿನಾನೂ ಒಂದೊಂದು ವ್ಲಾಗು, ಒಂದೊಂದು ಎಡಿಟ್ಸು ಮಾಡಿಕೊಂಡು ಕೂತಿರ್ತೀನಿ. ನನ್ನಲ್ಲಿ ದ ಬೆಸ್ಟ್ ಐ ಕ್ಯಾನ್ ಡೂ ಆ ಜರ್ನಿನ ನಾನು ಇದರಲ್ಲಿ ನಾನು ಹೇಳ್ತೀನಿ. ಕಾಯ್ತಾರಿ. Until then, see you.